ಸ್ಕ್ರೀನ್ ಮೇಲೆ ನೋಡೋದು ತುಂಬ ಖುಷಿ ಆಯಿತು. ಚೆನ್ನಾಗಿತ್ತು ಮೂವಿ. ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ನಿಮ್ಮದು ಅಂದರೆ ನೀವು ಸ್ಕ್ರೀನ್ ಮೇಲೆ ಬಂದಾಗ ನಿಮಗೆ ಎಷ್ಟು ಖುಷಿ ಆಯಿತು? ನಿಮ್ಮ ಆ್ಯಕ್ಟಿಂಗ್ ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು? ನಾನು ಹೇಳೋದ್ಕಿಂತ ನಮ್ಮಮ್ಮ, ನಮ್ಮ ಫ್ಯಾಮ್ಲಿ ನೋಡಿದವರೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಅವ್ರು ಹೇಳೋದು ಕೇಳಿ ತುಂಬ ಖುಷಿ ಆಯಿತು. ಸಲಾರಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿದ್ದರಿಂದ ಅದು ತುಂಬ ಖುಷಿ ಇದೆ ಮಾಡಿದ್ದು. ಪ್ಯಾನ್ ಇಂಡಿಯಾ ಮೂವಿ ಪ್ರಭಾಸ್ ಸರ್ ಜೊತೆ ತೆಲುಗುಲ್ ಮಾಡಿರೋದು ತುಂಬ ಖುಷಿ ಆಯಿತು. ಇಲ್ಲಿ ಜೂನಿಯರ್ ಶಿವಣ್ಣ ಲೆಜೆಂಡ್ರಿ ಹೀರೋ ಚೈಲ್ಡ್ಹುಡ್ ಮಾಡ್ತಾ ಇರೋದು, ಲೈಕ್ ಐ ಆಮ್ ಬ್ಲೆಸ್ಡ್. ದೊಡ್ಡ ಮನೆ ಫಿಲಮ್ ಮಾಡಿರೋದು ತುಂಬ ಖುಷಿ ಆಯಿತು. ಶಿವಣ್ಣನ್ ಮೂವಿ ಮಾಡಿದಂತೆ ಗೀತಾ ಮ್ಯಾಮ್ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಪಿಕ್ಚರ್ ಮಾಡಿರೋದು ತುಂಬ ಖುಷಿ. ಅದು ಭೈರತಿ ರಣಗಲ್ ಆ ಕ್ಯಾರೆಕ್ಟ್ರ್, ಅದು ಕಲ್ಟ್ ಒಂದು ಕ್ಯಾರೆಕ್ಟ್ರು, ಅದು ತುಂಬ ಪಾಪ್ಯುಲರ್ ಆಗಿರೋ ಕ್ಯಾರೆಕ್ಟ್ರು. ಆ ಪಾಪ್ಯುಲರ್ ಕ್ಯಾರೆಕ್ಟ್ರು ಚೈಲ್ಡ್ಹುಡ್ ಮಾಡಿರೋದ್ರಿಂದ ಸೊ ನನಗೂ ಅದೇ ಥರ ಹೈಪು, ಅದೇ ಥರ ಫ್ಯಾನ್ಸ್ ವಿಸಿಲ್ಸ್ ಎಲ್ಲ ಬಂತು. ಸೊ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಾನು ನಿರೂಪ್ ಸರ್ ಅವ್ರ ಮೂವಿ ಮಾಡ್ತಿದ್ದೀನಿ, ಸತ್ಯಾಸನ್ ಆಫ್ ಹರಿಶ್ಚಂದ್ರ ಅಂತ. ಅದು ಬಿಟ್ಟರೆ ರಾಜ್ವಿ ಶೆಟ್ಟಿ ಅವ್ರ ರಕ್ಕಸಪುರದೊಳಗೆ ಮಾಡ್ತಾ ಇದ್ದೀನಿ. ಫೇವ್ರೆಟ್ ಆ್ಯಕ್ಟ್ರ್ ಅಂದರೆ ಫಸ್ಟ್ ಬಂದು ಶಿವಣ್ಣನೇ. ಯಾಕಂದರೆ ಅವ್ರ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡ್ತಾರೆ. ಆ ಕಣ್ಣು ನೋಡಿದ್ರೇ ಎಷ್ಟೊಂದು ವೇರಿಯೇಷನ್ಸ್ ಕೊಡ್ತಾರೆ. ಸೊ ಫಸ್ಟು ಶಿವಣ್ಣ, ಅದಾದಮೇಲೆ ಯಶ್ ಸರ್ ಬರ್ತಾರೆ. ಅದಕ್ಕಿಂತ ಮುಂಚೆ ಅಪ್ಪು ಸರೇ ಎಲ್ಲರಿಗಿಂತ ಫೇವ್ರೇಟ್. ಹೌದು, ಇದೆಲ್ಲ ಡೈರೆಕ್ಟ್ರ್ ಮೇಲೆ ಹೋಗುತ್ತೆ. ನರ್ತನ್ ಸರ್ ನನ್ನ ಸೆಲೆಕ್ಟ್ ಮಾಡಿದ್ದೆ ಅವ್ರ ಕಣ್ಣು ಮ್ಯಾಚ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿದ್ದೆ. ಅದೊಂದು ಲುಕ್ ಕೊಡ್ತಾರೆ, ಗುರಾಜ್ ನೋಡೋ ಲುಕ್ಕು. ಸೊ ಅದ್ರ ಮೇಲೆ ಫೋಕಸ್ ಹೋಗಿದೆ. ಜಸ್ಟ್ ರೈಡ್ ಆ ಥರ ಮ್ಯಾಚ್ ಮಾಡೋದು. ನನ್ನ ಡೈಲಾಗ್ ಆ ಥರ ಏನಿಲ್ಲ. ಸೊ ನಾರ್ಮಲ್ ಡೈಲಾಗ್, ಕಾನ್ವರ್ಸೇಷನ್ಸ್ ಬರುತ್ತೆ ಅಷ್ಟೇ. ನನಗೂ ಗೊತ್ತಿಲ್ಲ ಸರ್, ಇನ್ನು ಶಿವಣ್ಣ ಏನು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮೂವಿ ಬಗ್ಗೆ ಇನ್ನೂ ಗೊತ್ತಿಲ್ಲ. DOP ಸರು ತುಂಬ ಒಳ್ಳೆ ಮಾತುಗಳು ಹೇಳಿದ್ರು. ಸರ್ DOP ಸರ್ ಆಗಿರ್ಬೋದು, ಡೈರೆಕ್ಟರ್ ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದೆ ಅಂತಲೇ ಹೇಳಿದ್ರು ನನಗೆ. ಗೊತ್ತಿಲ್ಲ ಅನಿಸುತ್ತೆ, ಗೊತ್ತಾಗ. ಯುವರಾಜ್ ಕುಮಾರ್ ಸರ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದೆ. ಅವರು ಕೇಳಿದ್ರು ಯಾವ್ಯಾವ ಫಿಲಮಲ್ಲಿ ಮಾಡಿದ್ಯಾ ಅಂತ. ಅವ್ರಿಗೆ ಗೊತ್ತು, ಸಲಾರಲ್ಲಿ ಮಾಡಿರೋದು ಗೊತ್ತು. ಸೊ ಯುವರಾಜ್ ಕುಮಾರ್ ಸರು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ಹೌದು ಸರ್, ಸಿಕ್ದಷ್ಟು ದಿನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರ್ತೀನಿ. ಆಪರ್ಚುನಿಟೀಸ್ ಮುಂದೆ ಬರೋಲ್ಲ, ಇವಾಗ ಸಿಗ್ತಿದೆ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿದೆ. ಸೊ ನಾನು ಬ್ಲೆಸ್ಡ್ ಅಂತೀನಿ. ಯಾಕಂದರೆ ಈ ಥರ ದೊಡ್ಡ ನಟರ ಜೊತೆ ನನಗೆ ಫಿಲಮ್ ಸಿಗ್ತಿರೋದೇ ಒಂದು ದೊಡ್ಡ ಭಾಗ್ಯ. ಸೊ ಸಿಕ್ಕಿದಾಗೆಲ್ಲ ಎಲ್ಲ ಮೂವೀಸು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.